ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದಿನ ತರಗತಿಯಲ್ಲಿ 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಪಾಠ ನೋಡಿ ಬನ್ನಿ. 4ನೇ ಪಾಠ ಯಶೋಧರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚನೆ ಮಾಡಿರ್ತಕ್ಕಂತಹ ಈ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ನೋಡಿ ಮಕ್ಕಳೇ, ಈ ಯಶೋಧರೆ ಅನ್ನುವಂತಹ ಒಂದು ಪಾಠ ಗೌತಮ ಬುದ್ಧನ ಪತ್ನಿ ಯಶೋಧರೆಯ ತ್ಯಾಗ, ಸಹನೆ ಮತ್ತು ಮಹಾನ್ ವ್ಯಕ್ತಿತ್ವವನ್ನು ಪ್ರಸ್ತುತ ಪಾಠ ನಮಗೆ ತಿಳಿಸ್ಕೊಡತ್ತೆ. ನಾವು ಈ ಪಾಠ ಸಾರಾಂಶದಲ್ಲಿ ಏನೇನು ನೋಡ್ತೀವಪ್ಪ ಅಂದರೆ, ಯಶೋಧರೆ ರಾಜಕುಮಾರ ಸಿದ್ಧಾರ್ಥನ ಪತ್ನಿಯಾಗಿರ್ತಾಳೆ. ಆಮೇಲೆ ಸಿದ್ಧಾರ್ಥನು ಲೋಕದ ದುಃಖಗಳಿಗೆ ಪರಿಹಾರವನ್ನು ಹುಡುಕಲು ಅರಮನೆಯನ್ನು ತೊರೆದು ಹೋಗ್ತಾನೆ. ಯಶೋಧರೆ ದುಃಖಪಟ್ಟರೂ ಕೂಡ ಧೈರ್ಯದಿಂದ ಬದುಕ್ತಾಳೆ. ಆಮೇಲೆ ಮಗ ರಾಹುಲನನ್ನು ಉತ್ತಮ ಸಂಸ್ಕಾರಗಳಿಂದ ಬೆಳೆಸ್ತಾಳೆ. ನಂತರ ಸಿದ್ಧಾರ್ಥ ಬುದ್ಧನಾದಾಗ ಯಶೋಧರೆ ಅವರನ್ನು ಗೌರವದಿಂದ ಸ್ವಾಗತ ಮಾಡುವಂತಹ ರೀತಿಯನ್ನು ನೋಡ್ತೀವಿ. ಒಟ್ಟಿನಲ್ಲಿ ಈ ಪಾಠ ನಮಗೆ ತ್ಯಾಗ, ಸಹನೆ, ಕರ್ತವ್ಯನಿಷ್ಠೆ, ಕ್ಷಮೆ ಎಂಬ ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ. ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಪಾತ್ರಗಳು ಯಾವಪ್ಪ ಅಂದರೆ, ಈ ಪ್ರಸ್ತುತ ಕಥಾ ವಸ್ತು ಯಾವುದಪ್ಪ ಅಂದರೆ, ಕಥಾನಾಯಕಿ ಯಶೋಧರೆ, ಗೌತಮ ಬುದ್ಧನ ಹೆಂಡತಿಯಾಗಿರ್ತಕ್ಕಂಥ ಯಶೋಧರೆ, ಆತನ ಪತಿ ಸಿದ್ಧಾರ್ಥ, ಅಂದರೆ ಬುದ್ಧನ ಮೊದಲನೇ ಹೆಸರು ಸಿದ್ಧಾರ್ಥ. ನಂತರದಲ್ಲಿ ಅವ ಏನು ಮಾಡ್ತಾನೆ, ಜ್ಞಾನೋದಯ ಆದಮೇಲೆ ಬುದ್ಧ ಅನ್ನುವಂಥ ಹೆಸರು ಬರುತ್ತೆ. ಅವರಿಬ್ಬರ ಮಗ ರಾಹುಲ. ನೋಡಿ, ಇದರಿಂದ ನಾವು ತಿಳ್ಕೊಳ್ಳೋದು ಏನಪ್ಪ ಅಂದ್ರೆ, ನಮ್ಮ ಜೀವನದಲ್ಲಿ ತ್ಯಾಗ, ಸಹನೆ, ಕರ್ತವ್ಯ ಮತ್ತು ಧೈರ್ಯದಿಂದ ನಾವು ಯಾವಾಗಲೂ ಬದುಕಬೇಕು ಅನ್ನುವಂಥದ್ದನ್ನು ಪ್ರಸ್ತುತ ಪಾಠ ತಿಳಿಸ್ಕೊಡ್ತೈತಿ. ಈ ಪಾಠದಲ್ಲಿ ನಾವು ಒಟ್ಟಾರೆಯಾಗಿ ಯಶೋಧರೆ ಅಂದರೆ ಯಾರು, ಸಿದ್ಧಾರ್ಥ ಏಕೆ ಅರಮನೆಯನ್ನು ತೊರೆದು ಹೋದ, ರಾಹುಲ ಯಾರು, ಯಶೋಧರೆಯ ವ್ಯಕ್ತಿತ್ವದ ಮುಖ್ಯ ಗುಣಗಳು ಯಾವುವು, ಈ ಪಾಠ ನಮಗೆ ಕಲಿಸ್ತಕ್ಕಂತಹ ಜೀವನ ಮೌಲ್ಯಗಳು ಯಾವುವು, ಅದರಿಂದ ನಾವೇನು ತಿಳಿತೀವಿ ಅನ್ನುವಂಥದ್ದನ್ನು ಪ್ರಸ್ತುತ ಪಾಠದಲ್ಲಿ ನಾವು ನೋಡ್ಬೋದು. ಬನ್ನಿ, ತಡ ಮಾಡೋದು ಬೇಡ, ಪಾಠದ ಲೇಖಕರ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಮುಂದಿನ ಕಥೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಶೋಧರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಲೇಖಕರ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಪಾಠವನ್ನು ನೋಡೋಣ. ಯಾರೆಲ್ಲ ಪುಸ್ತಕವನ್ನು ತೆರೆದಿಲ್ವೋ ಎಲ್ಲರೂ ಪುಸ್ತಕವನ್ನು ತೆರೆದಿಟ್ಕೊಳ್ಳಿ. ಕೃತಿಕಾರರ ಪರಿಚಯ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ್ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891ರಲ್ಲಿ ಜನಿಸಿದರು. ನೋಡಿ, ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ನಮ್ಮ ಸಾಹಿತ್ಯ ಲೋಕದಲ್ಲಿ ಕನ್ನಡ ಸಣ್ಣ ಕಥೆಗಳ ಜನಕ ಅಂತಲೇ ನಾವು ಕರಿತೀವಿ. ಇವರು ಶ್ರೀನಿವಾಸ್ ಅನ್ನುವಂತಹ ಕಾವ್ಯನಾಮದಿಂದ ಹೆಚ್ಚಾಗಿ ಪ್ರಸಿದ್ಧಿಯನ್ನು ಪಡೆದವರು. ಇವರ ಪೂರ್ಣ ಹೆಸರು ಏನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಇರ್ತಕ್ಕಂತಹ ಮಾಸ್ತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರ. 6/6/1961ರಲ್ಲಿ ಇವರ ಜನನವಾಗುತ್ತೆ. ತುಂಬು ಬಡತನವಿದ್ದರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲೀಷ್ MA ಪದವಿ ಪಡೆದರು. ನೋಡಿ, ಇವರು ಜನಿಸಿದಂಥ ಕುಟುಂಬ ತುಂಬ ಬಡತನದಿಂದ ಕೂಡಿರ್ತಕ್ಕಂತಹ ಕುಟುಂಬ. ಅಂತಹ ಕುಟುಂಬದಲ್ಲಿಯೂ ಕೂಡ ಇವರು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಉತ್ತಮ ದರ್ಜೆಯಲ್ಲಿ ಪಾಸಾಗಿ ಯಾವ ವಿಷಯ, ಇಂಗ್ಲೀಷ್ ಅನ್ನುವಂತಹ ವಿಷಯದಲ್ಲಿ MA ಪದವಿಯನ್ನು ಇವರು ಪಡ್ಕೊಳ್ತಾರೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಸೇವೆ ಸಲ್ಲಿಸಿರುತ್ತಾರೆ. ನೋಡಿ, ಮೈಸೂರಿನ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಫಸ್ಟ್ ಇವರು ರ್ಯಾಂಕ್ ಒಳಗೆ ಪಾಸಾಗಿ ಯಾವುದು ಅಸಿಸ್ಟೆಂಟ್ ಕಮಿಷನರ್ ಅನ್ನುವಂಥ ಹುದ್ದೆಯನ್ನು ಆಗಿ ರಾಜ್ಯದ ವಿವಿಧೆಡೆ ಇವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ನೋಡಿ, ಇವರು ಸಾರ್ವಜನಿಕರೊಂದಿಗೆ ಕೆಲಸವನ್ನು ಮಾಡಿಯೂ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನು, ಕಥೆಗಳನ್ನು ಹೀಗೆ ರಚನೆ ಮಾಡಿಕೊಡೋದ್ರ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆಗಳು ತುಂಬ ಅಪಾರವಾಗಿದ್ದು ಅಂತಲೇ ಕೂಡ ನಾವು ಹೇಳ್ಬೋದು. ಇವರು ಕಾವ್ಯಗಳನ್ನು ರಚಿಸಿಕೊಟ್ಟಾರ, ನಾಟಕಗಳನ್ನು ರಚಿಸಿದಾರ, ಕಾದಂಬರಿಗಳನ್ನು ರಚಿಸಿದಾರ, ವಿಮರ್ಶಕರಾಗಿ ಕೂಡ ತಮ್ಮ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ನೋಡಿ, ಇವರ ಸಣ್ಣ ಕಥೆ 13 ಸಂಪುಟಗಳಲ್ಲಿ ಪ್ರಕಟವಾಗಿದ್ದಕ್ಕೆ ಇವರನ್ನು ನಾವು ಏನಂತ ಕರಿತೀವಿ, ಸಣ್ಣ ಕಥೆಗಳ ಜನಕ ಅಂತೇಳಿ ಕರಿತೀವಿ. ಇನ್ನು ಇವರ ಕೃತಿಗಳ ಬಗ್ಗೆ ನಾವು ನೋಡಬೇಕು ಅಂದರೆ, ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ,
ಚಿಕ್ಕವೀರ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು. ನೋಡಿ ಇವರ ಬರೆದಿರ್ತಕ್ಕಂತಹ ಕೃತಿಗಳ ಹೆಸರು ಗೌತಮಿ ಹೇಳಿದ ಕೃತಿ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಅನ್ನುವಂಥ ಕೃತಿಗಳನ್ನ ಇವರು ರಚನೆ ಮಾಡ್ತಾರೆ. ಇವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ನೋಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಇವರು ಕೂಡ ಒಬ್ಬರು. ಇವರು ಯಾವ ಕೃತಿಗೆ? ಚಿಕ್ಕವೀರ ರಾಜೇಂದ್ರ ಅನ್ನುವಂತಹ ಒಂದು ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರ. 6/6/1986ರಲ್ಲಿ ನಿಧನರಾದರು. ನೋಡಿ ಇವರು 6/6 ಹುಡ್ತಾರ, ಕೊನೆಗೆ 6/6 ತಾರೀಕಿಗೆ ಇವರು ಏನು ಮಾಡ್ತಾರೆ? ನಿಧನರಾಗ್ತಾರೆ. ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ. ಈ ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ರಚನೆ ಮಾಡಿದಂಥ ಯಶೋಧರೆ ಎನ್ನುವಂತಹ ನಾಟಕದಿಂದ ಸಂಪಾದನೆ ಮಾಡಿ ನಿಗದಿನ ಪಡಿಸಿದೆ. ಪೂರ್ವಕಥೆಯನ್ನು ನಾವು ನೋಡೋಣ. ನೋಡಿ ಮಕ್ಕಳೇ, ಈ ಪೂರ್ವಕಥೆಯನ್ನು ಹೇಳಬೇಕಾದ್ರೆ ಅದಕ್ಕಿಂತ ಮುಂಚೆ ಈ ಪಾಠದ ಪಾತ್ರಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತೀನಿ. ಸಿದ್ಧಾರ್ಥ ಅಂತಂದರೆ ಕಪಿಲವಸ್ತುವಿನ ರಾಜ. ಗೌತಮ ಬುದ್ಧನ ಮೊದಲನೇ ಹೆಸರು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ದಲ್ಲೇ ನಾನು ಹೇಳಿದೆ, ಸಿದ್ಧಾರ್ಥ ಅಂದರೆ ಯಾರು ಅಂತೇಳಿ, ಹೌದಾ? ಆಮೇಲೆ ಯಶೋಧರೆ ಸಿದ್ಧಾರ್ಥನ ಹೆಂಡತಿ. ರಾಹುಲ ಸಿದ್ಧಾರ್ಥ ಮತ್ತು ಯಶೋಧರೆಯ ಮಗನ ಹೆಸರೇನು? ರಾಹುಲ. ಅಂಬಿಕೆ ಅಂತಂದರೆ ಯಶೋಧರೆಯ ಸಖಿ. ರಾಜ ಅಂತಂದರೆ ಇಲ್ಲಿ ಶುದ್ಧೋಧನ ಅಂದರೆ ಸಿದ್ಧಾರ್ಥನ ತಂದೆ, ಯಶೋಧರೆಯ ಮಾವ ಅಂತಲೇ ನಾವು ಹೇಳ್ಬೋದು. ನಿಮಗೆಲ್ಲ ಈ ಪಾತ್ರಗಳ ಪರಿಚಯ ಆಯ್ತಲ್ವಾ? ಸಿದ್ಧಾರ್ಥ ಅಂದರೆ ಕಪಿಲವಸ್ತುವಿನ ರಾಜ, ಯಶೋಧರೆ ಸಿದ್ಧಾರ್ಥನ ಹೆಂಡತಿ, ರಾಹುಲ ಸಿದ್ಧಾರ್ಥ ಮತ್ತು ಯಶೋಧರೆಯ ಮಗ, ಅಂಬಿಕೆ ಯಾರಿಲ್ಲಿ? ಯಶೋಧರೆಯ ಸಖಿಯಾಗಿರ್ತಾಳೆ, ರಾಜ ಸಿದ್ಧಾರ್ಥನ ತಂದೆ ಮತ್ತು ಯಶೋಧರೆಯ ಮಾವ, ಹೌದಾ? ಆತನ ಹೆಸರು ಶುದ್ಧೋಧನ. ಮಕ್ಕಳೇ, ಈಗ ನಾವು ಕಥೆಯನ್ನು ನೋಡೋಣವೇ? ಪೂರ್ವಕಥೆ ಏನು ಹೇಳತ್ತಪ್ಪ ಅಂತಂದರೆ, ಕಪಿಲವಸ್ತು ಅನ್ನುವಂಥದ್ದು ಒಂದು ರಾಜ್ಯ ಇರುತ್ತೆ. ಆ ಕಪಿಲವಸ್ತುವನ್ನು ಆಳ್ವಿಕೆ ಮಾಡುತ್ತಿರುವವನು ಶುದ್ಧೋಧನ. ಈತನ ಹೆಂಡತಿ ಹೆಸರು ಮಹಾಮಾಯಿ ಅಥವಾ ಮಾಯೆ ಅಂತ ಹೇಳಿ ಕರೀತಾ ಇರ್ತಾರೆ. ಈ ದಂಪತಿಗಳಿಗೆ ಮಗು ಆಗುವಂಥ ಸಂದರ್ಭದಲ್ಲಿ ಅಥವಾ ಮಗು ಆಗೋಕ್ಕಿಂತ ಮುಂಚೆ ಭವಿಷ್ಯ ನುಡಿತಕ್ಕಂತಹ ಒಬ್ಬ ಸಾಧು ಅಥವಾ ಸ್ವಾಮಿ ಏನು ಕರಿತೀವಲ್ಲ, ರಾಜಪುರೋಹಿತರು ಅಂತ ಏನಾಗಿ ಕಾಲ ಕರಿತಿದ್ರು, ಅವ್ರು ಬಂದು ಈ ಒಬ್ಬರು ಜ್ಯೋತಿಷಿಯವರಿಗೆ ಒಂದು ಏನು ಹೇಳ್ತಾರೆ? ಭವಿಷ್ಯವಾಣಿಯನ್ನು ಹೇಳಿರ್ತಾರೆ. ಏನಂತ ಭವಿಷ್ಯವಾಣಿಯನ್ನು ಹೇಳ್ತಾರಪ್ಪ ಅಂದರೆ, ನಿಮಗೆ ಹುಟ್ಟತಕ್ಕಂತಹ ಮಗು ಅಥವಾ ನಿಮಗೆ ಜನಿಸ್ತಕ್ಕಂತಹ ಮಗು ಏನು ಮುಂದೆ ಜನಿಸ್ತಾನಲ್ಲ, ಆ ಮಗು ಒಬ್ಬ ಉತ್ತಮ ಆಡಳಿತಗಾರನಾಗ್ತಾನೆ. ಒಂದು ವೇಳೆ ಉತ್ತಮ ಆಡಳಿತಗಾರನ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆತ ಒಬ್ಬ ಉತ್ತಮ ತಪಸ್ವಿ ಆಗ್ತಾನೆ ಅಂಥೇಳಿ ಭವಿಷ್ಯವನ್ನು ನುಡಿತಾರೆ. ಈ ಭವಿಷ್ಯವಾಣಿ ಕೇಳಿದಂತಹ ತಂದೆಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಡತ್ತೆ. ಯಾಕಪ್ಪ ಅಂತಂದರೆ, ಒಬ್ಬ ರಾಜನ ಮಗ ತಪಸ್ವಿ ಆದರೆ ಏನು, ಹೌದಲ್ವಾ? ನೋಡಿ, ಆತ ರಾಜನ ಮಗ ಆಡಳಿತಗಾರ ರಾಜನೇ ಆಗಬೇಕಂತ ಕನಸ್ಕೊಂಡಂತಹ ತಂದೆ ತಾಯಿಗೆ ಆತ ಒಬ್ಬ ಉತ್ತಮ ತಪಸ್ವಿ ಆಗ್ತಾನಂದಾಗ ತುಂಬ ಚಿಂತೆ ಕಾಡಲಿಕ್ಕೆ ಶುರು ಆಗಿಬಿಡತ್ತೆ. ಆಗ ಏನಾಗತ್ತಪ್ಪ ಅಂತಂದರೆ, ಇವ ಏನು ಮಾಡ್ಬಿಡ್ತಾನ, ಇನ್ನು ಮುಂದೆ ಅದೇ ರೀತಿಯಾಗಿ ಮಗುನೂ ಹುಟ್ಟತ್ತೆ, ಸಿದ್ಧಾರ್ಥ ಜನಿಸ್ತಾನೆ, ನಾಮಕರಣ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಭವಿಷ್ಯವಾಣಿ ಯಾವಾಗಲೂ ಆತನ ತಂದೆಗೆ ಅದು ನೆನಪಾಗ್ತಿರ್ತದೆ. ಹೀಗಾಗಿ ಸಿದ್ಧಾರ್ಥ ಜನಿಸಿದ ಕೂಡಲೇ ಆತ ಮತ್ತು ಅರಮನೆಯಲ್ಲಿ ಎಲ್ಲ ರೀತಿಯ ಸುಖ ಸೌಕರ್ಯಗಳನ್ನು, ರಾಜ ಅಲ್ವಾ, ಶ್ರೀಮಂತಿಗೆ ಇರುತ್ತೆ. ಹೀಗಾಗಿ ಅರಮನೆಯಲ್ಲಿ ಎಲ್ಲ ರೀತಿಯ ಸುಖ ಸಂಪತ್ತಾಗಿರ್ಬೋದು, ಎಲ್ಲ ರೀತಿ ಆತನಿಗೆ ಬೇಕಾಗಿರುವಂತಹ ಬೇಕು ಬೇಡಿಕೆ ಎಲ್ಲವನ್ನೂ ಕೂಡ ಅರಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾದಂಥ ವ್ಯವಸ್ಥೆನ ಆತನ ತಂದೆ ಮಾಡಿಬಿಡ್ತಾನೆ. ಮುಂದೆ ವಯಸ್ಸಿಗೆ ಬರ್ತಾನೆ ಸಿದ್ಧಾರ್ಥ. ವಯಸ್ಸಿಗೆ ಬಂದ ಮೇಲೆ ಒಬ್ಬ ಕನ್ಯೆಯನ್ನು ನೋಡಿ ಮದುವೆಯನ್ನು ಮಾಡ್ತಾನೆ. ಆಕೆ ಹೆಸರು ಯಶೋಧರೆ. ನೋಡಿ, ಮದುವೆ ಆಗತ್ತೆ, ಸುಖವಾದಂತಹ ದಾಂಪತ್ಯವನ್ನು ನಡೆಸ್ತಾ ಇರ್ತಾರೆ. ಆಗ ಮಗ ಕೂಡ ಜನಿಸ್ತಾನೆ. ಆತನ ಹೆಸರು ರಾಹುಲ ಅಂತೇಳಿ ಹೆಸರಿಡ್ತಾನೆ. ಈ ಸುಖವಾದಂತಹ ದಾಂಪತ್ಯಕ್ಕೆ ಏನು ಬೇಕು? ಸುಖ, ಸಿರಿ, ಸಂಪತ್ತು ಎಲ್ಲ ಇರುತ್ತೆ. ರಾಜನ ಮಗ ರಾಜನಾಗಲಿಕ್ಕೆ, ಆಡಳಿತಗಾರನಾಗಲಿಕ್ಕೆ ಏನೇನು ವ್ಯವಸ್ಥೆ ಬೇಕಲ್ಲ ಎಲ್ಲ ವ್ಯವಸ್ಥೆನ ಆತ ತಂದೆ ಮಾಡಿರ್ತಾನೆ. ರಾಹುಲ್ ಅಂತ ಮಗನ ಹುಟ್ಟಿರ್ತಾನೆ. ಉತ್ತಮವಾದಂಥ ಹೆಂಡತಿ ಕೂಡ, ಪತ್ನಿ ಕೂಡ ಸಿಕ್ಕಿರ್ತಾಳೆ. ಸಿದ್ಧಾರ್ಥನಿಗೆ ಏನು ಬೇಕು ಹೇಳಿ? ಹೀಗಾಗಿ ಸುಖವಾದಂತಹ ದಾಂಪತ್ಯ ಜೀವನ ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕೆಲಸದ ನಿಮಿತ್ತ ಒಂದು ಸಲ ಏನು ಮಾಡ್ಬಿಡ್ತಾನೆ, ಸಿದ್ಧಾರ್ಥ ಅರಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತಾನೆ. ಇಷ್ಟು ದಿನ ಅರಮನೆ ಒಳಗೆ ಇದ್ದಿದ್ದನ್ನು ನೋಡಿರ್ತಕ್ಕಂತಹ ಸಿದ್ಧಾರ್ಥ ಅಂದು ಯಾವುದೋ ಒಂದು ಕೆಲಸದ ನಿಮಿತ್ತ ಅರಮನೆ ದಾಟಿ ಹೊರಗೆ ಹೋಗ್ತಾನೆ. ಆಗ ಕೆಲವೊಂದು ದೃಶ್ಯಗಳನ್ನು ಆತ ಅಲ್ಲಿ ನೋಡ್ತಾನೆ.
ಏನವು ಅಂಥ ದೃಶ್ಯ, ಆ ದೃಶ್ಯ ನೋಡೋದ್ರಿಂದ ಆತನ ಮನಸ್ಸಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತಪ್ಪ ಅಂದರೆ ನೀವು ಮುಂದೆ ನೀವು ತಿಳ್ಕೊಳ್ಬೋದು. ನೋಡಿ, ಆತ ಸಿದ್ಧಾರ್ಥ ಅರಮನೆಯ ಬಿಟ್ಟು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋದ ಸಂದರ್ಭದಲ್ಲಿ ಆತ ನೋಡಿರ್ತಕ್ಕಂತಹ ಏನು ದೃಶ್ಯಗಳು ಯಾವಪ್ಪ ಅಂದರೆ, ಆಗ ಅಲ್ಲಿ ನೋಡಿರ್ತಕ್ಕಂತಹ ದೃಶ್ಯಗಳು ಯಾವಪ್ಪ ಅಂತಂದರೆ, ಒಂದು ವಯಸ್ಸಾದಂತಹ ಒಬ್ಬ ವೃದ್ಧನನ್ನು ನೋಡ್ತಾನೆ, ಎರಡನೇದು ಒಬ್ಬ ರೋಗಿಯನ್ನು ನೋಡ್ತಾನೆ, ಮೂರನೇದು ಒಂದು ಹೆಣವನ್ನು ಆತ ನೋಡ್ತಾನೆ. ವಯಸ್ಸಾದಂತಹ ವೃದ್ಧನನ್ನು ನೋಡಿದಾಗ ಆತನಿಗೆ ಏನು ಅನಿಸುತ್ತೆ, ಇಷ್ಟೊಂದು ವಯಸ್ಸಾಗಿದೆಯಲ್ಲ, ಆತನ ತುಂಬ ಬಳಲಿಕೆಯಿಂದ ಆತ ಬಳಲ್ತಾ ಇರ್ತಾನೆ. ಆವಾಗ ಈ ವೃದ್ಧ ಆಗಿರ್ತಕ್ಕಂತಹ ವ್ಯಕ್ತಿಯನ್ನು ನೋಡಿರ್ತಕ್ಕಂತಹ ರಾಜನಿಗೆ, ಸಿದ್ಧಾರ್ಥನಿಗೆ ಅನಿಸುತ್ತೆ, ನೋಡಿ ನನ್ನ ಕೊನೆಯ ಜೀವಿತಾವಧಿಯ ಕೊನೆಯ ಅವಧಿಯಲ್ಲಿ ಈ ರೀತಿ ನಾನು ಆದರೆ ಏನು ಗತಿ ಅನ್ನುವಂಥ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ. ಎರಡನೇದು ಒಬ್ಬ ರೋಗಿ, ಆತ ಹಲವಾರು ರೋಗಗಳಿಂದ ಬಳಲ್ತಾ ಇರುವಂತಹ ಸನ್ನಿವೇಶವನ್ನು ಆತ ಕಾಣ್ತಾನೆ, ಅದು ಕೂಡ ಆತನ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಇನ್ನು ಮೂರನೇ ದೃಶ್ಯ, ಒಂದು ಹೆಣವನ್ನು ನೋಡ್ತಾನೆ. ಅವಾಗ ಆತನ ಸುತ್ತಮುತ್ತ ಸಂಬಂಧಿಕರು, ಪತ್ನಿ, ಮಕ್ಕಳು ಎಲ್ಲರೂ ಅಳುವಂತಹ ದೃಶ್ಯವನ್ನು ನೋಡಿರ್ತಕ್ಕಂತಹ ಸಿದ್ಧಾರ್ಥನಿಗೆ ಮನಸ್ಸಿನ ಮೇಲೆ ಅಗಾಧವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ಆಗ ಏನು ಮಾಡ್ತಾನಪ್ಪ ಇವ, ಎಲ್ಲವನ್ನ ಆ ದೃಶ್ಯಗಳನ್ನು ಕಂಡಂತಹ ಸಿದ್ಧಾರ್ಥ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ತನ್ನ ಅರಮನೆಯಲ್ಲಿರ್ತಕ್ಕಂತಹ ಸುಖ, ಸಿರಿ, ಸಂಪತ್ತು, ಪತ್ನಿ, ಮಕ್ಕಳು, ತಂದೆ, ತಾಯಿ ಎಲ್ಲವನ್ನ ನೋಡಿ, ಆ ದೃಶ್ಯಗಳನ್ನು ನೋಡಿ ಆತನ ಮನಸ್ಸಿನ ಮೇಲೆ ಮೊದಲೇ ಪರಿಣಾಮ ಬರುತ್ತೆ. ಇದನ್ನೆಲ್ಲವನ್ನು ನೋಡಿ ಏನಪ್ಪ ನನ್ನ ಜೀವನ ಅಂದರೆ ಏನು, ಇಷ್ಟೇನಾ ಜೀವನ ಅಂಥೇಳಿ ಅಂದ್ಕೊಂಡು ರಾತ್ರಿ ಅವೇನು ಮಾಡಿಬಿಡ್ತಾನೆ, ತನ್ನ ಅರಮನೆಯನ್ನು ಬಿಟ್ಟು ದೂರದಲ್ಲಿರ್ತಕ್ಕಂತಹ ಯಾವುದೋ ಒಂದು ಕಾಡಿಗೆ ನಾನು ತಪಸ್ಸನ್ನು ಮಾಡ್ತೀನಿ, ನನ್ನ ಜ್ಞಾನವನ್ನು ಗಳಿಸ್ತೀನಿ, ನನಗೆ ಜ್ಞಾನೋದಯ ಬೇಕು, ಇದೇ ಪ್ರಪಂಚ ಇಲ್ಲ, ಇದನ್ನು ಮೀರಿದ್ದು ಕೂಡ ಇನ್ನೂ ಏನೋ ಇದೆ ಅಂಥೇಳಿ ಅಂದ್ಕೊಂಡು ಅವೇನು ಮಾಡ್ತಾನೆ, ರಾತ್ರಿ ಮನೆಯನ್ನು ತೊರೆದು ಹೋಗ್ತಾನೆ. ಸಿದ್ಧಾರ್ಥ ಮನೆಯನ್ನು ತೊರೆದು 10 ವರ್ಷಗಳಾಗಿವೆ. ಈಗ ನಾನು ಹೇಳಿದ್ದು ಇದು ಪೂರ್ವಕತೆ. ಈ ಪಾಠದಲ್ಲಿರ್ತಕ್ಕಂತಹ ಕಥೆಯನ್ನು ನಾವು ನೋಡೋಣ. ಸಿದ್ಧಾರ್ಥ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ 10 ವರ್ಷಗಳು ಕಳೆದಿವೆ. ತಂದೆಯನ್ನೇ ಕಾಣದ ಮಗು ರಾಹುಲನಿಗೂ 10 ವರ್ಷಗಳಾಗಿವೆ. ನೋಡಿ, ಸಿದ್ಧಾರ್ಥ ಮನೆ ಬಿಟ್ಟು ಹೋಗಿ ಎಷ್ಟು ವರ್ಷ ಆಗಿದೆ, 10 ವರ್ಷ ಆಗಿದೆ. ಆಗ ಮನೆ ಬಿಟ್ಟು ಹೋಗಬೇಕಾದ್ರೆ ಈತ ಚಿಕ್ಕವನಿದ್ದ ಮಗ ರಾಹುಲ್, ಆತನಿಗೂ ಕೂಡ 10 ವರ್ಷಗಳಾಗಿವೆ. ಇತ್ತ ಕಪಿಲವಸ್ತುವಿನ ಅರಮನೆಯ ಅಂತಃಪುರದಲ್ಲಿ ಯಶೋಧರ ಒಬ್ಬಳೆ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ನೋಡಿ, ಕಪಿಲವಸ್ತುವಿನ ತನ್ನ ಅಂತಃಪುರದಲ್ಲಿ, ಅರಮನೆಯ ಅಂತಃಪುರದಲ್ಲಿ ಯಶೋಧರೆ ಸಿದ್ಧಾರ್ಥನ ಪತ್ನಿ ಕುಳಿತುಕೊಂಡು ತನ್ನ ಗಂಡನ ಫೋಟೋವನ್ನು, ಪಟ ಅಂದರೆ ಫೋಟೋ, ಆತನ ಭಾವಚಿತ್ರ, ಆ ಭಾವಚಿತ್ರವನ್ನು ನೋಡ್ತಾ ಕಣ್ಣೀರಿಡ್ತಾ ಕುಳಿತಿರ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ, ಹಿಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡೆನೆಂದು ಹೇಳುತ್ತಾ, 10 ವರ್ಷಗಳ ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನು ಇರದೆ ರಾಜ್ಯ ತೊರೆದು ಹೋಗಿದ್ದ. ನೋಡಿ, ಏನು ಹೇಳ್ತಾ ಇದ್ದಾಳೆ, ತನ್ನ ಗಂಡನ ಫೋಟೋವನ್ನು, ಭಾವಚಿತ್ರವನ್ನು ನೋಡ್ತಾ, ಪಟವನ್ನು ನೋಡ್ತಾ ಕಣ್ಣೀರಿಡ್ತಾ ಕೂತಿರ್ತಾಳೆ. ಆಗ ಆಕೆಯ ಸಖಿಯಾಗಿರ್ತಕ್ಕಂತಹ ಅಂಬಿಕೆ ಬರ್ತಾಳೆ. ಬಂದು ಅವಳನ್ನು ಕೇಳ್ತಾಳೆ, ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವಳು ಏನು ಹೇಳ್ತಾಳೆ, ನಿನ್ನೆ ರಾತ್ರಿ ನಾನು ಚಿಂತೆಯನ್ನು ಮಾಡ್ತಾ ಕೂತಿದ್ದೆ. ಆಗ ನಾನು ಮಲಿಕೊಂಡಾಗ ಒಂದು ಅಮಂಗಳಕರವಾಗಿರ್ತ ಕೆಟ್ಟದಾಗಿರ್ತಕ್ಕಂತಹ ಒಂದು ಕನಸೊಂದನ್ನು ನಾನು ಕಂಡೆ. ಆ ಕನಸನ್ನು ಕಂಡಂತಹ ಸಂದರ್ಭದಲ್ಲಿ ಅದರಲ್ಲಿ ಏನಾಗಿತ್ತು, ತುಂಬ ಕೆಟ್ಟ ಕನಸಾಗಿತ್ತು ಅಂಥೇಳಿ ಹೇಳ್ತಾಳೆ. ಆವಾಗ ಏನಂತ ಹೇಳ್ತಾಳೆ, ಯಾಕೆ ಆ ಕನಸು ಕಂಡಿದ್ದಕ್ಕೆ ಇಷ್ಟೊಂದು ಯಾಕೆ ಭಯ ಪಡ್ತಾಯಿದೆಯಾ ಅಂತ ಸಖಿ ಕೇಳ್ತಾಳೆ. ಕೇಳಿದಾಗ ಏನು ಹೇಳ್ತಾಳೆ, ಇದೇ ರೀತಿಯಾಗಿ 10 ವರ್ಷಗಳ ಹಿಂದೆ ನನಗೆ ಇದೇ ರೀತಿಯಾಗಿ ಒಂದು ಕನಸು ಬಿದ್ದಿತ್ತು. ಆಗ ಆ ಕನಸಿನಲ್ಲಿ ನನ್ನ ಗಂಡ, ನಾನು ಎಚ್ಚೆತ್ತು ನೋಡಿದಾಗ ನನ್ನ ಗಂಡ ನನ್ನನ್ನು ಬಿಟ್ಟು ನನ್ನ ತೊರೆದು ಹೋಗಿದ್ದ. ಈಗ ಅದೇ ರೀತಿಯಾಗಿ ನನಗೊಂದು ಕನಸು ಬಿದ್ದಿದೆ. ಈಗ ಎಚ್ಚೆತ್ತು ನೋಡಿದರೆ ಈಗ ನನ್ನ ಮಗ ಇದ್ದಾನೆ. ಮುಂದೇನಾಗತ್ತೆ ನೋಡಿ. ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗಿರುವುದಾಗಿ ತಿಳಿಸುತ್ತಾಳೆ. ಅಭ್ಯಾಸಕ್ಕೆ ಹೋಗಿದ್ದ ರಾಹುಲನ್ನು ಬಂದು, ಅಮ್ಮ, ತಂದೆಯನ್ನು ನಾನು ನೋಡಿಯೇ ಇಲ್ಲ, ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತಾನೆ. ಇದರಿಂದ ಆತಂಕಗೊಂಡು ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ. ನೋಡಿ, ಭಯ ಕಾಡ್ಬಿಡತ್ತೆ ಅವಳಿಗೆ. 10 ವರ್ಷದ ಹಿಂದೆ ಇದೇ ರೀತಿಯಾಗಿ ಕನಸು ಬಿದ್ದಿತ್ತು. ಆಗ ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದ. ಈಗ ಮತ್ತೆ ಇದೇ ರೀತಿಯಾದಂಥ ಒಂದು ಕನಸು ಬಿದ್ದಿದೆ. ಈಗಲೂ ಕೂಡ ಎಲ್ಲಿ ನನ್ನ ಮಗ ನನ್ನ ಬಿಟ್ಟು ಹೋಗ್ಬಿಡ್ತಾನೋ ಅನ್ನುವಂಥ ಒಂದು ವ್ಯಾಕುಲತೆ ಅಂದರೆ ಮನೋವ್ಯಾಧಿ
ಆ ರೀತಿ ಅವಳಿಗೆ ಆಗಲಿಕ್ಕೆ ಶುರು ಆಗಿಬಿಡತ್ತೆ. ಅದೇ ವೇಳೆಗೆ ಮಗ ಏನು ಮಾಡ್ತಾನೆ, ಅಭ್ಯಾಸಕ್ಕೆ ಹೋದಂಥ ಆ ಮಗ ಮನೆಗೆ ಬಂದು ಏನು ಹೇಳ್ತಾನೆ, ಅಮ್ಮ ನಾನು 10 ವರ್ಷ ಆಯಿತು, 10 ವರ್ಷದಿಂದ ನನ್ನ ತಂದೆ ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಾನೆ ಎಂಬುದನ್ನು ನಾನು ನೋಡಿಯೇ ಇಲ್ಲ, ನಾನು ಕೇಳಿಯೂ ಇಲ್ಲ. ಆಗ ನಾನು ಈಗ ನನ್ನ ತಂದೆಯನ್ನು ಹುಡುಕಿಕೊಂಡು ನಾನು ಕರ್ಕೊಂಡು ಬರ್ತೀನಿ, ಇದಕ್ಕೆ ಕರ್ಕೊಂಡು ಬರಲಿಕ್ಕೆ ನಾನು ನನ್ನ ತಾತನಾಗಿರ್ತಕ್ಕಂಥ ಶುದ್ಧದನ್ನು ಅನುಮತಿಯನ್ನು ಕೇಳ್ತೀನಿ ಅಂಥೇಳಿ ಆತ ತಿಳಿಸ್ತಾನೆ. ಅವಾಗ ಮೊದಲೇ ಅವಳು ಕೆಟ್ಟ ಕನಸು ಬಿದ್ದಂಥ ಗಾಬರಿಯಾಗಿರ್ತಾಳೆ. ಯಾಕಂದರೆ ಒಂದು ಸಲ 10 ವರ್ಷದಿಂದ ಕನಸು ಬಿದ್ದಾಗ ಗಂಡ ಹೋಗುತ್ತೆ, ಹಿಂಗೆ ಮತ್ತು ಅದೇ ರೀತಿ ಕನಸು ಬಿದ್ದಾಗ ಎಲ್ಲಿ ನನ್ನ ಮಗನೂ ನಾನು ಬಿಟ್ಟು ಹೋಗ್ತಾನನ್ನೋ ಅಂತಹ ಒಂದು ಚಿಂತೆ ಒಳಗಾದಾಗ ಅದೇ ವೇಳೆಗೆ ಮಗ ರಾಹುಲ್ನು ಇದೇ ಮಾತನ್ನು ಹೇಳಿದಾಗ ಅವಾಗೇನು ಮಾಡ್ತಾನೆ, ಸಖಿ ಹೇಳ್ತಾಳೆ, ಏನಂತ, ನನಗೆ ಈ ರೀತಿ ಆಗಿದೆ, ನೀನು ಅರಮನೆಯಲ್ಲಿರ್ತಕ್ಕಂತಹ ಮಾವನಾಗಿರ್ತಕ್ಕಂಥ ಶುದ್ಧನನ್ನು ಕರ್ಕೊಂಡು ಬಾ ಇಲ್ಲಿ ನನ್ನ ಅಂತಃಪುರಕ್ಕೆ ಅಂತ ಹೇಳಿ ಕಳಿಸ್ತಾಳೆ. ಆಗ ಆಕೆ ಹೋಗಿ ಆ ಎಲ್ಲ ವಿಷಯವನ್ನು ತನ್ನ ಆತಕ್ಕೆ ಮಾವಾಗಿರ್ತಕ್ಕಂಥ ಶುದ್ಧೋಧನಿಗೆ ತಿಳಿಸ್ತಾಳೆ. ಆಗ ಶುದ್ಧೋಧನ ಅಂತಃಪುರಕ್ಕೆ, ಯಾರು ಯಶೋಧರೆಯ ಅಂತಃಪುರಕ್ಕೆ ಆಗಮಿಸುತ್ತಾನೆ. ಯಾರು, ಅಂಬಿಕೆ ಜೊತೆಗೆ. ಪ್ರಸ್ತುತ ಕಥಾವಸ್ತು, ಈ ಪಾಠದ ಕಥಾವಸ್ತುವಿನಲ್ಲಿ ಯಶೋಧರೆಯ ದುಃಖ, ಆತಂಕ, ಭಯ, ನಿಗೂಢತೆಯನ್ನು ನಾವು ಕಾಣ್ಬೋದಾಗಿದೆ. ಪದಗಳ ಅರ್ಥವನ್ನು ನೋಡೋಣ. ಆನ್ಮ ಅಂದರೆ ಒಡೆಯ ಅಥವಾ ಸ್ವಾಮಿ, ಆಶಿಸು ಅಂದರೆ ಬಯಸು, ಉದ್ಘಾತೃ ಋತ್ವೀಜ ಅಂತ ಹೇಳಿ ಕರಿತೀವಿ. ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು. ಏನಿತ್ತು ಅಂದರೆ ಎಷ್ಟು, ಎಸಗಲಿ ಅಂದರೆ ಆಶೀರ್ವದಿಸಲಿ, ಕವಿ ಆವರಿಸು ಅಂದರೆ ಮುತ್ತು, ಕಾನನ ಅಂದರೆ ಕಾಡು, ಅರಣ್ಯ, ಚೇತನ ಅಂದರೆ ಶಕ್ತಿ, ಚೈತನ್ಯ, ತರಗು ಅಂದರೆ ಕುಂದುವಿಕೆ, ಇರಳು ಅಂದರೆ ರಾತ್ರಿ, ತುಡುಕೆ ಅಂದರೆ ಕಸಿದುಕೊಂಡು, ಕಿತ್ತುಕೊಳ್ಳುವುದು, ತೊಳಲು ಅಂದರೆ ಚಿಂತೆ ಮಾಡುವುದು, ಶ್ರಮ ಪಡುವುದು, ಪರಿಪಾಲಿಸು ರಕ್ಷಣೆ ಮಾಡುವುದು, ಕಾಪಾಡುವುದು, ಬೇಹು ಅಂದರೆ ಗುಪ್ತಚರ, ಮಂಕು ಭ್ರಾಂತಿ, ವಿನೋದ ಹಾಸ್ಯ, ಉಸ್ತುಕತೆ ವೃಂದ, ಸಮೂಹ ಅಥವಾ ಗುಂಪು, ಸಂದೇಹ ಅಂದರೆ ಅನುಮಾನವನ್ನು ವ್ಯಕ್ತಪಡಿಸುವುದು, ಸತಿ ಅಂದರೆ ಹೆಂಡತಿ, ಸಲಹು ಅಂದರೆ ಕಾಪಾಡುವುದು, ಸುತೆ ಅಂದರೆ ಮಗಳು, ಹವನ ಹೋಮ ಮಾಡುವುದು, ಯಜ್ಞವನ್ನು ಮಾಡುವುದು, ಹಸುಳೆ ಅಂತಂದರೆ ಮಗು ಅಂತೇಳಿ ಅರ್ಥ. ಬನ್ನಿ ಪಾಠದ ಪ್ರವೇಶ ಭಾಗವನ್ನು ನೋಡೋಣ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕವು ಒಂದು. ನೋಡಿ, ನಮ್ಮ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಈ ನಾಟಕವು ಕೂಡ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಈ ನಾಟಕ ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆಯಿಂದ ಹೆಚ್ಚಿನ ಸ್ಥಾನಮಾನವನ್ನು ಗಳಿಸಿಕೊಂಡಿದೆ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು. ನಾಟಕಗಳಲ್ಲಿ ಪಾತ್ರಗಳ ಅಭಿನಯ, ದೃಶ್ಯಾವಳಿಗಳು, ಸಂಭಾಷಣೆ, ಸಂಗೀತ ಮೊದಲಾದವು ನೋಡುಗರ ಮನಸ್ಸನ್ನು ಸೂರೆಗೊಳ್ಳುತ್ತವೆ. ನೋಡಿ, ಈ ಕಾವ್ಯಗಳಲ್ಲಿ ನಾಟಕ ಅನ್ನುವಂಥದ್ದು ಒಂದು ಸುಂದರವಾಗಿರುವಂಥದ್ದು. ಇದರಲ್ಲಿ ಬರ್ತಕ್ಕಂತಹ ಪಾತ್ರಗಳು ಅಭಿನಯವನ್ನು ವ್ಯಕ್ತಪಡಿಸ್ತವೆ, ಪ್ರಸ್ತುತ ದೃಶ್ಯಾವಳಿಗಳನ್ನು ತಿಳಿಸ್ತಾವ, ಸಂಭಾಷಣೆಯನ್ನು ತಿಳಿಸ್ಕೊಡ್ತಾವ, ಸಂಗೀತ ಕೂಡ ಇರುತ್ತೆ. ಹೀಗಾಗಿ ನೋಡುಗರ ಮನಸ್ಸನ್ನು ಆಕರ್ಷಣೆಗೊಳಿಸುವಂಥ ಒಂದು ಸುಂದರ ಪಾಠ ಅಂತಲೇ ಈ ಯಾವುದು ನಾಟಕಗಳಂತ ಹೇಳ್ಬೋದು. ಇತಿಹಾಸದಲ್ಲಿ ಬರುವ ಮಹಾಪುರುಷರು, ಯುಗ ಪ್ರವರ್ತಕರು ಮೊದಲಾದವರ ಪರಿಚಯವನ್ನು ಹಾಗೂ ಅಂದಿನ ಸಾಮಾಜಿಕ ವ್ಯವಸ್ಥೆ ಪ್ರತಿಬಿಂಬ ಮೂಡಿಬಂದವುಗಳೇ ಐತಿಹಾಸಿಕ ನಾಟಕಗಳು. ನೋಡಿ, ಈ ನಾಟಕಗಳೆಲ್ಲ ಹಲವಾರು ಬಗೆಯ ಪ್ರಕಾರಗಳು ನೋಡ್ತೀವಿ. ಐತಿಹಾಸಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಅಥವಾ ಪುರಾಣಿಕ ನಾಟಕಗಳು, ಹೀಗೆ ಹಲವಾರು ಬಗೆಯ ನೋಡಿದಾಗ ಈ ಯಶೋಧರೆ ಎನ್ನುವಂತಹ ಪಾಠ ಇದೊಂದು ಐತಿಹಾಸಿಕ ನಾಟಕಕ್ಕೆ ಸೇರಿರ್ತಕ್ಕಂತಹ ಒಂದು ಪಾಠ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಬರ್ತಕ್ಕಂತಹ ಹಲವಾರು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ಇವು ತೋರಿಸ್ಕೊಡ್ತಾವ. ಅಂದಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಎಂಬುದನ್ನು ಇವು ತಿಳಿಸ್ಕೊಡ್ತಾವ. ಈ ನಿಟ್ಟಿನಲ್ಲಿ ಕಪಿಲವಸ್ತುವಿನ ರಾಜಕುಮಾರ ಸಿದ್ಧಾರ್ಥ ಬುದ್ಧನಾಗ ಬಯಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಸದೆ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗುತ್ತಾನೆ. ನೋಡಿ, ಸಿದ್ಧಾರ್ಥ ಅಂತ ಹೇಳಿದ್ಮೇಲೆ ಈ ಪಾಠದ ನಾಯಕನಾಗಿರ್ತಕ್ಕಂಥ ಸಿದ್ಧಾರ್ಥ ತಾನು ಬುದ್ಧ ಆಗಬೇಕು, ತನಗೆ ಜ್ಞಾನೋದಯವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿಕೊಂಡು ರಾತ್ರೋರಾತ್ರಿ ಯಾರಿಗೂ ಕೂಡ ಅರಮನೆಯಲ್ಲಿರ್ತಕ್ಕಂತಹ ಯಾರಿಗೂ ತಿಳಿಸ ಏನು ಮಾಡ್ತಾ ಇಡೀ ರಾಜ್ಯವನ್ನು ತೊರೆದು ಪರಿತ್ಯಾಗವನ್ನು ಮಾಡಿ ಆತ ಹೋಗ್ತಾನೆ. ಆದರೆ ಆತನ ಮಡದಿ ಯಶೋಧರೆ ಅನುಭವಿಸುತ್ತಿದ್ದ ಭಯ, ಆತಂಕ ಹಾಗೂ ಮಾನಸಿಕ ತುಮುಲಗಳನ್ನು ಈ ನಾಟಕದಲ್ಲಿ ಪ್ರೇಕ್ಷಕರ ಮನ ಮುಟ್ಟುವಂತೆ ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ನೋಡಿ, ಈತ ಸಿದ್ಧಾರ್ಥ ಕಾಡಿಗೆ
ದೂರದಲ್ಲಿರ್ತಕ್ಕಂತಹ ಯಾವುದೋ ಒಂದು ಕಾಡಿಗೆ ಹೋಗಿ ನಾನು ಧ್ಯಾನವನ್ನು ಪಡ್ಕೋತೀನಿ, ನನಗೆ ಈ ರೀತಿ ಬೇಡ ಅಂತೇಳಿ ಹೋಗ್ತಾನೆ. ಅವಾಗ ಆದರೆ ಅವನು ಹೋದ್ಮೇಲೆ ಆತನ ಹೆಂಡತಿ ಎಲ್ಲಿರ್ತಾ ಅಂತಃಪುರದಲ್ಲಿರ್ತಾ ಅರಮನೆಯಲ್ಲಿ, ಕಪಿಲವಸ್ತುನ ಅರಮನೆಯಲ್ಲಿದ್ದಾಗ ಆಕೆ ಪ್ರತಿ ಕ್ಷಣಕ್ಕೆ ಅನುಭವಿಸಿದಂತಹ ನೋವಾಗಿರ್ಬೋದು, ಆಕೆಯ ದುಃಖ ಆಗಿರ್ಬೋದು, ಆಕೆಯ ಆತಂಕ ಆಗಿರ್ಬೋದು, ಆಕೆಯ ಭಯ ಆಗಿರ್ಬೋದು, ಆಕೆಯ ಅಂದಿನ ಸಮಾಜದಲ್ಲಿ ಆಕೆ ಅನುಭವಿಸ್ತಿರ್ತಕ್ಕಂತಹ ಮಾನಸಿಕ ತುಮುಲಗಳನ್ನು ಈ ನಾಟಕದಲ್ಲಿ ಪ್ರೇಕ್ಷಕರ ಮನ ಮುಟ್ಟುವಂತೆ ಏನು ಮಾಡಿದ್ದಾರೆ, ಅತ್ಯಂತ ಅದ್ಭುತವಾಗಿ ಚಿತ್ರವನ್ನು ಇದರಲ್ಲಿ ಚಿತ್ರಿಸಲಾಗಿದೆ ಅಂತೇಳಿ ಹೇಳ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಿಮ್ಮೆಲ್ಲರೂ ಪಾಠ ಅರ್ಥವಾಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.